ಇವರು ಕರ್ಮದ ರಹಸ್ಯ ಬಲ್ಲವರು, ಭವಿಷ್ಯದ ದಾರಿ ತೋರುವವರು. ವಿದ್ವಾನ್ ಶ್ರೀ ಶಿವಕುಮಾರ ಸ್ವಾಮಿ ಶಾಸ್ತ್ರಿ ಗುರೂಜಿ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ಹೊಸ ಬೆಳಕು ಜ್ಯೋತಿಷ್ಯ. ದಶಕಗಳ ಅನುಭವದೊಂದಿಗೆ ನಿಮ್ಮ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ. ಇವರು ನೀಡುವ ಪರಿಹಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಸಮಸ್ಯೆ ಎಷ್ಟೇ ದೊಡ್ಡದಿರಲಿ 100% ನಿಖರ ಪರಿಹಾರ ಇಲ್ಲಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜ್ಯೋತಿಷ್ಯವು ಕೇವಲ ಭವಿಷ್ಯ ಹೇಳುವ ಶಾಸ್ತ್ರವಾಗಿರದೆ ವ್ಯಕ್ತಿಯ ಜೀವನದ ಸಮಸ್ಯೆಗಳಿಗೆ ದಾರಿ ತೋರಿಸುವ ಮತ್ತು ಅವರಿಗೆ ಧೈರ್ಯ ತುಂಬುವ ಒಂದು ದಾರ್ಶನಿಕ ವಿಜ್ಞಾನವಾಗಿದೆ. ಇಂತಹ ಜ್ಯೋತಿಷ್ಯ ಜ್ಞಾನವನ್ನು ಅಪಾರವಾಗಿ ಗಳಿಸಿರುವ ಶ್ರೀ ಹರಿಹರ ವೇದ ಬ್ರಹ್ಮ ಸಂಸ್ಥೆಯ ಸಂಸ್ಥಾಪಕರಾದ ವಿದ್ವಾನ್ ಶ್ರೀ ಶಿವಕುಮಾರ ಸ್ವಾಮಿ ಶಾಸ್ತ್ರಿ ಗುರೂಜಿ ಇವರು ಸುಮಾರು ವರ್ಷಗಳಿಂದ ಸಾವಿರಾರು ಜನರ ಸಂಕಷ್ಟಗಳನ್ನ ಪರಿಹರಿಸಿದ್ದಾರೆ. ಕೇವಲ ಗ್ರಹಗಳ ಲೆಕ್ಕಾಚಾರಕ್ಕೆ ಸೀಮಿತರಾಗದೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಮಾರ್ಗದರ್ಶನ ನೀಡುವ ಮೂಲಕ ನೂರಾರು ಭಕ್ತರ ಜೀವನದಲ್ಲಿ ಭರವಸೆಯ ಬೆಳಕನ್ನ ಮೂಡಿಸಿದ್ದಾರೆ. ನಮಸ್ಕಾರ ರೀ. ನಮ್ಮ ಹೆಸರು ದಾಕ್ಷಾಯಿಣಿ ಎಸ್ ಹಿರೇಮಠ ಅಂಥೇಳಿ. ಮತ್ತು ನಮಗೆ ಮೇಲೆ ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾನೆ ಇದ್ದವು. ನಾವು ಎಲ್ಲ ಕಡೆ ಬೇರೆ ಕಡೆ ಹೋಗಿ ಎಲ್ಲ ಕೇಳ್ಕೊಂಬಂದ್ವಿ. ನಮಗೆಲ್ಲೂ ಸರಿ ಅನ್ನಿಸ್ಲೇ ಇಲ್ಲ. ಆಮೇಲೆ ಇಲ್ಲೇ ಒಬ್ಬರು ಪರಿಚಯದಿಂದ ನಾವು ಇಲ್ಲಿಗೆ ಬಂದಮೇಲೆ ನಮಗೆ ಒಂದೊಂದಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಸೊಸೆದು ಒಂದು ಸಮಸ್ಯೆ ಇತ್ತು. ಅವ್ರಿಗೆ ಅವರ ತಂದೆ ಮನೆ ತಾತ ಮುತ್ತಾತನಿಂದನೂ ಒಂದು ವಂಶ ಪರಂಪರೆಯಾಗಿ ಒಂದು ಸಮಸ್ಯೆ ಇತ್ತು ನಮ್ಮ ಸೊಸೆಗೆ. ಅವ್ರಿಗೆ ನಮಗೆ ಅಲ್ಲಿ ಗೊತ್ತಾಗಲಿಲ್ಲ. ಈ ಗುರುಗಳಂತೇಳಿ ಬಂದಮೇಲೆ ಒಂದು ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಕ್ತು, ಒಂದು ಪರಿಹಾರ ಸಿಕ್ತು ಅಂತ ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ಏನು ಮಾಡೋದ್ರಿ ಗುರುಗಳೇ ಅಂತ ಕೇಳಿದ್ವಿ. ಇಲ್ಲ, ನೀವು ಈ ಥರ ಹೋಗಿ ಒಂದು ಮನೆಯಲ್ಲೇ ಹೋಮ, ಮೃತ್ಯುಂಜಯ ಹೋಮ, ಒಂದು ಇದು ಸರ್ಪದೋಷ ಇದ್ರದ್ದು ಪರಿಹಾರ, ಮತ್ತು ಅವ್ರಿಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಅವ್ರ ತಂದೆ ತಾಯಿ ಸಮೇತ ಕರ್ಕೊಂಡು ಹೋಗಿ ಒಂದು ಪರಿಹಾರ ಮಾಡ್ಕೊಂಬನ್ನಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಮ್ಮ ಸೊಸೆಗೆ ಎಷ್ಟು ಒಂದು 4-5 ಡಿಗ್ರಿ ಮಾಡಿಸಿದ್ವಿ. ಎಲ್ಲಿ ಹೋದರೂ ಒಂದು ಏನು ಕೆಲಸನೇ ಆಗ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇದು ಒಂದು ನೋಡೇ ಬಿಡೋಣ ಅಂತ ಮಾಡಿದ್ವಿ. ಇವಾಗ ಎಲ್ಲ ಕಡೆ ಬರ್ತಾ ಇದ್ದಾವೆ. ನಮ್ಮ ಸೊಸೆಗೆ ಪರಿಹಾರ ಸಿಕ್ತು. ನಮಗೆ ಎಲ್ಲ ಥರದ ಪರಿಹಾರ ಸಿಕ್ಕಿದ್ದಾವೆ. ಎಲ್ಲ ಥರದ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟಿದ್ದಾರೆ. ಆ ಗುರುಗಳಿಗೆ ತುಂಬ ಧನ್ಯವಾದಗಳು. ಶ್ರೀ ಹರಿಹರ ವೇದ ಬ್ರಹ್ಮ ಸಂಸ್ಥೆಯು ಆಧುನಿಕ ಕಾಲದಲ್ಲಿಯೂ ಸಹ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವವನ್ನು ಎತ್ತಿ ಹಿಡಿದಿದೆ. ವಿದ್ವಾನ್ ಶ್ರೀ ಶಿವಕುಮಾರ ಸ್ವಾಮಿ ಶಾಸ್ತ್ರಿ ಗುರೂಜಿರವರು ಕೇವಲ ಭವಿಷ್ಯವನ್ನ ಹೇಳುವವರಾಗಿ ಉಳಿಯದೆ ಮಾರ್ಗದರ್ಶಕರಾಗಿ ನೈತಿಕ ಬೆಂಬಲ ನೀಡುತ್ತಿದ್ದಾರೆ. ಜಾತಕದಲ್ಲಿರುವ ದೋಷಗಳು, ನಮ್ಮ ಹಿಂದಿನ ಕರ್ಮದ ಫಲಗಳು, ಸಮಸ್ಯೆಗಳಿಗೆ ಸಂಬಂಧಿಸಿದ ಕರ್ಮಗಳ ಆಧಾರದ ಮೇಲೆ ಶುದ್ಧ ಪರಿಹಾರಗಳನ್ನು ಸೂಚಿಸುತ್ತಾರೆ. ಮಂತ್ರ ಜಪದ ಮಹತ್ವ, ದೇವರ ಆರಾಧನೆ, ವ್ರತ ಮತ್ತು ದಾನಗಳ ಕುರಿತು ಸರಿಯಾದ ತಿಳುವಳಿಕೆ ನೀಡುವುದರಿಂದ ಸಮಸ್ಯೆಗಳಿಂದ ಕಂಗೆಟ್ಟಿದ್ದ ವ್ಯಕ್ತಿಯು ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿದೆ. ಎಲ್ಲ ತುಂಬ ತೊಂದರೆಲಿದ್ದೆ. ಗುರುಗಳ ಹತ್ರ ಬಂದ ಮೇಲೆ ಎಲ್ಲ ಚೆನ್ನಾಗಿದೆ. ನಮ್ಮ ಮಳೆಯ ತುಂಬ ಕುಡಿತಾ ಇದ್ದ. ಸಂಸಾರ ಎಲ್ಲ ಕೆಟ್ಟೋಗಿತ್ತು ನಮ್ಮ ಮಳೆಯಂದು. ಅಪ್ಪವ್ರು ಭೇಟಿ ಆದಮೇಲೆ ನಮ್ಮ ಮಳೆಯ ಕುಡಿಯೋದು ಬಿಟ್ಟವನೆ. ಮಗಳು ಹಳೆಯೆಲ್ಲ ತುಂಬ ಚೆನ್ನಾಗಿದ್ದವ್ರೆ. ನಾನು ಬಿಸ್ನೆಸ್ಸಲ್ಲಿ 2-3 ಹೋಟ್ಲ್ ಮಾಡಿದೆ. ತುಂಬ ತೊಂದರೆ ಆಯಿತು. ಗುರುಗಳ ಹತ್ರ ಬಂದಮೇಲೆ ಎಲ್ಲ ಚೆನ್ನಾಗಿದೆ. ದಿನ ಇಂಪ್ರೂವ್ ಆಗ್ತಾಯಿದೆ. ಗುರುಗಳದ್ದು ಒಳ್ಳೆಯ ವಿಚಾರ ನಮಗೂ ಚೆನ್ನಾಗಿ ಹಿಡಿಸಿದೆ. ಗುರುಗಳಿಂದ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಗುರುಗಳ ಹತ್ರ ನಾವು ಕಂಟಿನ್ಯೂ ಬರ್ತಾ ಇದ್ದೀವಿ. ಚೆನ್ನಾಗ್ತಾಯಿದೆ ನಮಗೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಸಮಸ್ಯೆಗಳು ಸಹಜ. ಆದರೆ ಕೆಲವು ಸಮಸ್ಯೆಗಳು ಎಷ್ಟೇ ಪ್ರಯತ್ನಿಸಿದರೂ ದೂರವಾಗುವುದಿಲ್ಲ. ಇದಕ್ಕೆ ಕಾರಣವೇನು? ಆ ಸಂಕಷ್ಟಗಳಿಗೆ ಮೂಲ ಕಾರಣಗಳೇನು? ಎಲ್ಲವನ್ನೂ ತಿಳಿದುಕೊಂಡು ಶಾಶ್ವತವಾಗಿ ಪರಿಹರಿಸುತ್ತಿದ್ದಾರೆ. ಕೌಟುಂಬಿಕ ಕಲಹ, ಆರ್ಥಿಕ ಸಮಸ್ಯೆ, ಆರೋಗ್ಯದ ತೊಂದರೆಗಳು, ವಿವಾಹ ಅಡೆತಡೆಗಳು, ಮಕ್ಕಳ ಫಲ, ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ನಷ್ಟ, ವಾಸ್ತುದೋಷ, ಹೀಗೆ 108 ಸಮಸ್ಯೆಗಳಿರಲಿ ವಿದ್ವಾನ್ ಶ್ರೀ ಶಿವಕುಮಾರ ಸ್ವಾಮಿ ಶಾಸ್ತ್ರಿ ಗುರೂಜಿ ಸಮ್ಮುಖದಲ್ಲಿ 100% ಪರಿಹಾರ ಲಭಿಸಲಿದೆ. ಸಮಸ್ಯೆಯ ಮೂಲವನ್ನು ನಿಖರವಾಗಿ ಗುರುತಿಸಿ ಪರಿಣಾಮಕಾರಿ ಹಾಗೂ ಶಾಸ್ತ್ರೋಕ್ತ ಪರಿಹಾರಗಳನ್ನು ನೀಡಲಾಗುತ್ತದೆ. ವಿದ್ವಾನ್ ಕುಮಾರಸ್ವಾಮಿ MA ಆಚಾರ್ಯ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ
ವತಿಯಿಂದ ನೋಡಿ, ಈ ಜ್ಯೋತಿಷ್ಯ ಹೊಸ ಬೆಳಕು ಅಂದರೆ ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು, ಸನ್ಮಾರ್ಗವಾಗಬೇಕು. ಆದ್ದರಿಂದ ಈ ಜ್ಯೋತಿಷ್ಯ ಅನ್ನೋದು ಭರವಸೆ ಆಗಬೇಕು. ಈ ಮಾನವನ ಬದುಕಿಗೆ ಭರವಸೆ ಕೊಡೋಂಥ ಜ್ಯೋತಿಷ್ಯ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತದೆ. ಈ ಜ್ಯೋತಿಷ್ಯ ಅನ್ನೋದು ಭಯ ಬೀಳಿಸೋ ಶಾಸ್ತ್ರ ಆಗ್ತಾಯಿದೆ. ಈ ಜಗತ್ತಿಗೆ ಬೆಳಕು ಕೊಡೋ ಶಾಸ್ತ್ರವಾಗಿ ಋಷಿಮುನಿಗಳು ನಮಗೆ ಅನುಗ್ರಹಿಸಿದ ಶಾಸ್ತ್ರವಾಗಿದ್ದರಿಂದ ನಾವು ಇಲ್ಲಿ ಜಗತ್ತಿಗೆ ಬೆಳಕನ್ನು ಹಂಚಬೇಕು. ಆ ಉದ್ದೇಶ ಇಟ್ಕೊಂಡು ನಾವು ಹೊಸ ಬೆಳಕು ಜ್ಯೋತಿಷ್ಯ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಎಲ್ಲರ ಒಳಿತಿಗಾಗಿ, ಜನಗಳ ಅನುಕೂಲಕ್ಕಾಗಿ, ಎಲ್ಲರೂ ಕಷ್ಟ ಸಮಸ್ಯೆ ಅಂತ ಬಂದರೆ ಅವರಿಗೆ ನಾವು ಗಾಯಕ್ಕೆ ಮೆಡಿಸಿನ್ ಆಗಬೇಕು, ಮತ್ತು ಗಾಯಕ್ಕೆ ಬರೆ ಆಗಬಾರ್ದು, ಹೊರೆ ಆಗಬಾರ್ದು. ಆದ್ದರಿಂದ ಎಲ್ಲರ ಮನಸ್ಸು ಮನೆಗಳಿಗೆ ನಾವು ಬೆಳಕು ನೀಡೋ ಶಾಸ್ತ್ರವಾಗಿ, ಭರವಸೆ ಶಾಸ್ತ್ರವಾಗಿ, ಇದನ್ನು ಎಲ್ಲರ ಒಳಿತಿಗೋಸ್ಕರ ಅನುಕೂಲಕ್ಕಾಗಿ ನಾವು ಹೊಸ ಬೆಳಕು ಜ್ಯೋತಿಷ್ಯ, ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು. ನೋಡಿ, ಮನುಷ್ಯನಿಗೆ ಅಜ್ಞಾನವನ್ನು ಕಳೆದರೆ ಜ್ಞಾನ ಬಂದ್ಬಿಡುತ್ತೆ. ಅದೇ ಕತ್ತಲು ಹೋಯ್ತಂದರೆ ಬೆಳಕು ಬಂದರೆ ಕತ್ತಲು ಹೋಗುತ್ತೆ. ಅದೇ ರೀತಿ ಮನುಷ್ಯನಿಗೂ ಈ ರೀತಿ ಒಳ್ಳೆಯದಾಗಲಿ, ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಅಂಗಡಿಗೆ ಯಾವ ಥರ ಬೇಕು ವಾಸ್ತು ಎಲ್ಲ ಮಾಡಿಕೊಟ್ರು, ನಮ್ಮ ಮನೆಗೂ ಮಾಡಿಕೊಟ್ರು. ಇವಾಗ ಇವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ಈಗ ಯಾವುದೇ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಇವ್ರನ್ನೇ ಕೇಳ್ತಾ ಇದ್ದೀವಿ. ನಮ್ಮ ಮಕ್ಕಳದು ಜಾತಕ ಎಲ್ಲ ಇವರೇ ಬರ್ಕೊಟ್ರು. ಈಗ ನಮ್ಮ ಮಕ್ಕಳ ಮದುವೆಗೆ ಎಲ್ಲ ಇವರೇ ಇದು ಮಾಡಿಕೊಡ್ತಾವ್ರೆ. ಈಗ ಮುಂದಿನ ತಿಂಗಳು ಲಗ್ನ ಆಗುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಜನವರಿ ಕಳೆದ ಮೇಲೆ ಹೇಳಿದ್ದಾರೆ. ಅದಾದಮೇಲೆ ಲಗ್ನ ಆದರೆ ಎಲ್ಲ ಇವ್ರದ್ದೇ ಮಾರ್ಗದರ್ಶನದಲ್ಲಿ ನಡೀತೀವಿ. ಈ ಮುಂಚೆ ನಾನು ಲಕ್ಷದಲ್ಲಿದ್ದೆ, ಈಗ ಕೋಟಿಗಿದ್ದೀನಿ. ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಇವ್ರ ಮಾರ್ಗದರ್ಶನದಿಂದ ಎಲ್ಲ ದೇವರು ನನಗೆ ಒಳ್ಳೇದು ಮಾಡ್ತಾ ಇದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ದೂರವಾಗದ ನಿಮ್ಮ ಸಮಸ್ಯೆಗಳಿಗೆ ಇವರಿಂದ ಸರಿಯಾದ ಉತ್ತರ ಮತ್ತು ಪರಿಹಾರ ಸಿಗಲಿದೆ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಅದಕ್ಕೆ ಸೂಕ್ತ ಪರಿಹಾರ ಇವರಿಂದ ಸಿಗಲಿದೆ. ಕಷ್ಟಕಾಲದ ನಿಮ್ಮ ಗ್ರಹಗಳ ಪ್ರಭಾವದಿಂದ ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ. ಯಾವುದೇ ಭಯ ಬೇಡ, ಭರವಸೆ ಇರಲಿ. ಇವರ ಮಾರ್ಗದರ್ಶನದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಿಂದೆ ಭೇಟಿ ನೀಡಿ. ನಿಮ್ಮ ಜೀವನದಲ್ಲಿ ನಾಳೆಯೇ ಬದಲಾವಣೆ ಕಾಣಿರಿ. ಹೊಸ ಬೆಳಕು ಜ್ಯೋತಿಷ್ಯಾಲಯ, ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು, ಸನ್ಮಾರ್ಗ ಜ್ಞಾನ ಜ್ಯೋತಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು.